ಹಿಂದೂ ಹುಡುಗಿಯೊಂದಿಗೆ ಜಾತ್ರೆಗೆ ಬಂದಿದ್ದೇ ತಪ್ಪಾಯ್ತಾ? ಬಾಲಕನನ್ನ ಅಪಹರಿಸಿ ಹಲ್ಲೆ ಮಾಡಿದ ಬಜರಂಗಳ. ಹಿಂದೂ ಹುಡುಗಿಯೊಂದಿಗೆ ಆ ಬಾಲಕ ಜಾತ್ರೆಗೆ ಬಂದಿದ್ದ ಕಣ್ರಿ. ಆದ್ರೆ ಇದನ್ನ ಗಮನಿಸಿದ ಬಜರಂಗಳದ ಕಾರ್ಯಕರ್ತರು ಆತನನ್ನ ಮನ್ಸೋ ಇಚ್ಛೆ ಥಳಿಸಿ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರೆ ನಡೆದಿತ್ತು. ಆ ವೇಳೆ ಅನ್ಯ ಕೋಮಿನ ಬಾಲಕ ಆಕೆಯೊಂದಿಗೆ ಜಾತ್ರೆಗೆ ಬಂದಿದ್ದ. ಇಬ್ರು ಬಹಳ ಆಪ್ತರಂತೆ ನಡೆದುಕೊಳ್ತಿದ್ರು. ಆದ್ರೆ ಇದನ್ನೇ ತಪ್ಪಾಗಿ ಅರ್ಥೈಸಿಕೊಂಡ ಬಜರಂಗ ದಳದ ಕಾರ್ಯಕರ್ತರು ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಗೌರವ್ ಶೆಟ್ಟಿ ಹಾಗೂ ರಮೇಶ್ ಪೂಜಾರಿ ಈ ಪುಂಡರ ಬಜರಂಗ ದಳದ ಪುಂಡರ ಒಂದು ಗ್ಯಾಂಗ್ ಅಲ್ಲಿಗೆ ಬರ್ತದೆ. ಬಂದು ಹೇಳ್ತದೆ, ಈ ಯುವಕನೊಟ್ಟಿಗೆ ಯಾರು ನಮ್ಮ ಸುಹಾನ್ ಎಂಬ ಯುವಕನೊಟ್ಟಿಗೆ ಹಿಂದೂ ಯುವಕರೊಟ್ಟಿಗೆ ಸ್ನೇಹಿತರೊಂದಿಗೆ ಹೇಳ್ತಾರೆ, ನೀವು ಯಾಕೆ ಇವನೊಟ್ಟಿಗೆ ಈ ಮುಸ್ಲಿಂ ಯುವಕನೊಟ್ಟಿಗೆ ಸೇರ್ತೀರಿ ಅಂತ ಹೇಳಿ ಅವರಿಗೆ ಬೆದರಿಕೆ ಹಾಕಿ ಅವರನ್ನು ಓಡಿಸಿ ನಂತರ ಈ ಯುವಕನನ್ನು ಅಲ್ಲೇ ಹೊಡೆದು ಅಲ್ಲಿಂದ ಬೈಕಲ್ಲಿ ಹತ್ತಿಸ್ಕೊಂಡು ಸೀದಾ ಹೆಚ್ಚಿನ ಅಂಶ ಒಂದು ಗುರಿಪಲ್ಲಾಗಿರ್ಬೇಕು, ಒಂದು 6 ಕಿಲೋಮೀಟರ್ ಹತ್ತಿರ ಒಂದು ಕಾಡಿನ ಹತ್ರ ಕರ್ಕೊಂಡೋಗಿ ಸುಮಾರು ರಾತ್ರಿ 12 ಗಂಟೆ ತನಕ ಇವರಿಗೆ ಹಲ್ಲೆ ನಡೆಸಿ ನಂತರ ಬೆದರಿಕೆ ಹಾಕ್ತಾರೆ. ಬೈಕ್ ನಲ್ಲಿ ಆತನನ್ನ ಅಪಹರಿಸಿಕೊಂಡು ಹೋಗಿ ಥಳಿಸಿದ್ದಾರೆ. ಅಲ್ಲದೆ ತಾವೇ ತಪ್ಪು ಮಾಡಿರೋದಾಗಿ ಹೇಳಿಕೆ ನೀಡುವಂತೆ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರಂತೆ. ನೋಡಿ, ಈಗಾಗಲೇ ಅವರ ನಮ್ಮ ಬಜರಂಗ ದಳದಲ್ಲಿ ಪುಂಡಾಟಿಕೆ ಮಾಡ್ಕೊಂಡಿದ್ದವರೇ ಯಾರು, ಗೌರವ್ ಶೆಟ್ಟಿ ಹಾಗೂ ರಮೇಶ್ ಪೂಜಾರಿ ಅನ್ನುವರು. ಅವರ ಹಿನ್ನೆಲೆ ಬಜರಂಗ ದಳದವರು, ಅವರು ಯಾವ ಈ ಹಿನ್ನೆಲೆ ಅಂತ ಎಲ್ರಿಗೂ ಗೊತ್ತಿದೆ. ನಾವು ಇಲಾಖೆಗೆ ಒಂದೇ ಮನವಿ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಇದ್ದಾರೆ, ಇಲ್ಲಿನ DYSP ರೋಹಿಣಿ ಅವರು ಇದ್ದಾರೆ. ದಯವಿಟ್ಟು ಈ ಶಾಂತಿಯುತ ಬೆಳ್ತಂಗಡಿ ತಾಲೂಕನ್ನು ಅದೇ ರೀತಿ ಮುಂದುವರಿಸಬೇಕು. ದಯವಿಟ್ಟು ಅವರಿಗೆ ಕೂಡಲೇ, ಈಗಾಗಲೇ ಅವರ ಮೇಲೆ ದೂರು ದಾಖಲಾಗಿದೆ, ಅವರನ್ನು ಕೂಡಲೇ ಬಂಧಿಸಿ ತಕ್ಕದಾದ ಶಿಕ್ಷೆಯನ್ನು ನೀಡಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಘಟನೆಯಲ್ಲಿ ಭಯಭೀತಗೊಂಡ ಬಾಲಕ ಮನೆಯಲ್ಲಿ ವಿಷಯ ತಿಳಿಸಿದ್ದ. ಇದರಿಂದಾಗಿ ಪೊಲೀಸರು ಹಲ್ಲೆ ಮಾಡಿರುವ ಆರೋಪಿಗಳ ಹುಡುಕಾಟವನ್ನ ನಡೆಸಿದ್ದಾರೆ. ಇನ್ನು ಬಾಲಕನ ಹೇಳಿಕೆಯ ಪ್ರಕಾರ ಗೌರವ್ ಶೆಟ್ಟಿ, ರಮೇಶ್ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ಮಂಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.